ಈ ವರ್ಷದ ಶ್ರೀ ಗಜಾನನ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸ್ವಾಮಿ ವಿವೇಕಾನಂದ ಸೇನೆ ಗಜಾನನ ಮಂಡಳದ ಪೂರ್ವ ಸಭೆಯಲ್ಲಿ ಪಾಲ್ಗೊಂಡಂಥ ನಮ್ಮ ವಿಜಯಪುರ ನಗರದ ಪ್ರಥಮ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ವ್ಯಕ್ತಿ ಒಂದು ಮಹಾಪೌರರಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಮಡಿವಾಳ ಎಸ್ ರೆಡ್ಡಿ ಅವರೇ. ಅದೇ ರೀತಿ ಉಪಮಹಾಪೌರರಾದ ಸಹೋದರಿ ಶ್ರೀಮತಿ ಸುಮಿತ್ರಾ ರಾಜು ಜಾಧವ್ ಅವರೇ, ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಆದಂಥ ಶ್ರೀ ಬಸಯ್ಯ ಹಿರೇಮಠ ಅವರೇ, ಅದೇ ರೀತಿ ನಮ್ಮ ವಿಜಯಪುರ ನಗರದ DSPಗಳಾದಂಥ ಶ್ರೀ ಎಲ್ಗಾರ್ ಸಾಹೇಬ್ರೆ ಮತ್ತು ನಮ್ಮ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಮಠಪತಿ ಅವರೇ, ನಮ್ಮ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದಂಥ ಈ ಒಂದು ಸ್ವಾಮಿ ವಿವೇಕಾನಂದ ಸೇನೆಗೆ ಮಾರ್ಗದರ್ಶಕರಾದಂಥ ಶ್ರೀ ಗುರು ಗಚ್ಚೇಮಠರವರೇ, ಹಾಗೂ ಇನ್ನೊಬ್ಬ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದಂಥ ಸಾಹೇಬಣ್ಣ ಬೋಗಿಯವರೇ, ನಮ್ಮ ಹಿರಿಯರಾದಂಥ ಶ್ರೀ ಸಿದ್ದರಾಮಪ್ಪಣ್ಣ ಉಪ್ಪಿನವರೇ, ಮಹಾನಗರ ಪಾಲಿಕೆ ಸದಸ್ಯರುಗಳಾದಂಥ ನಮ್ಮ ಕಿರಣ್ ಪಾಟೀಲ್ ಕುಮಾರ್ ಗಡಿಗೆ ಅವರೇ, ಅಲ್ಲಿಂದ ನಮ್ಮ ಗೋಸಾವಿ ಹಲವಾರು ಗೋಸಾವಿ ಅವರೇ, ಪ್ರೇಮಾನಂದ ನಮ್ಮ ರಾಹುಲ್ ಜಾಧವ್ ಅವರೇ, ಅಲ್ಲಿಂದ ರಾಜು ಪುರಿ ಅವರೇ, ಶಿವರುದ್ರ ಬಾಗಲಕೋಟೆ ಅವರೇ, ಇನ್ನೊಬ್ಬ ನಮ್ಮ ಹಿರಿಯ ನಮ್ಮ ಪಕ್ಷದ ಮುಖಂಡರಾದಂಥ BDAದ ಹಿಂದಿನ ನಿರ್ದೇಶಕರಾದಂಥ ನಮ್ಮ ಗಾಯಕ್ವಾಡ್ ಅವರು, ವಿಕ್ರಮ್ ಗಾಯಕ್ವಾಡ್ ಅವರೇ, ಮತ್ತು ಈ ಸ್ವಾಮಿ ವಿವೇಕಾನಂದ ಸೇನೆ ಇದರ ನೂತನ ಅಧ್ಯಕ್ಷರಾದಂಥ ಶ್ರೀ ಚಂದ್ರು ಚೌಧರಿ ಅವರೇ, ನೂತನವಾಗಿ ಈ ಒಂದು ವರ್ಷದ ಸ್ವಾಮಿ ವಿವೇಕಾನಂದ ಸೇನೆಯ ಈ ಗಜಾನನ ಮಹಾಮಂಡಲದ ಅಧ್ಯಕ್ಷರಾದಂಥ ಶ್ರೀ ನಂದು ರೆಡ್ಡಿ ಅವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮೇಲೆ ಉಪಸ್ಥಿತರಂಥ ಎಲ್ಲ ನಮ್ಮ ಗಜಾನನ ಉತ್ಸವ ಮಂಡಳಿ ಎಲ್ಲ ಸಕ್ರಿಯ ಕಾರ್ಯಕರ್ತ ಹಿರಿಯರೇ, ಹಾಗೂ ಇಲ್ಲಿ ಸೇರಿದಂಥ ವಿಜಯಪುರ ನಗರದ ಎಲ್ಲ ಗಜಾನನ ಮಂಡಳಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ಎಲ್ಗಾರ್ ಸಾಹೇಬರಾಗಲಿ, ಗುರು ಗಚ್ಚೇಮಠರು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಅತ್ಯಂತ ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಅನಾಹುತಗಳ ಆಗದ ರೀತಿಯಲ್ಲಿ ನಮ್ಮ ಪೆಂಡಾಲಗಳನ್ನು ಸುವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ಮೆರವಣಿಗೆ ಏನಿದೆ ಆ ಗಣಪತಿಗಳ ಹೈಟ್ ಎಷ್ಟಿರ್ತದೆ ನೋಡಿ ನೀವು ಆದಷ್ಟು ಸ್ಥಳಕ್ಕೆ ಟ್ರೇಲರ್ ನೋಡ್ಕೊಂಡು ಮಾಡಬೇಕು. ಟ್ರಕ್ನಾಗ ಇಟ್ಟು ಅದು ಹೈಟ್ ಆಗಿ ತಂತಿ ಹತ್ತಿ ಅದು ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೆ ಯಾವ ರಸ್ತೆಯಲ್ಲಿ ಹೋಗ್ತೀರಿ ಅದು ಕ್ಲಿಯರೆನ್ಸ್ ಐತೆ ಅನ್ನೋದು ಮೊದಲೇ ನೋಡಿಕೊಂಡು ನೀವು ತಂದರೆ, ಇಲ್ಲಂದ್ರೆ ಸುಮ್ಮನೆ ತಂತಿ ಅಲ್ಲಿ ಇದು ಅಲ್ಲಿ ಪಕ್ಕಕ್ಕೆ ತಗೊಂಡು ತೆಗಿಯುವಂತ ಅನ್ನೋದಕ್ಕಿಂತ ತೊಂದರೆ ಜನರಿಗೂ ಆಗಬಾರ್ದು. ಮತ್ತು ಈ ಎಲ್ಲ ಕಡೆ ಹೆಚ್ಚು ಏನಾಗಲಾಗ್ತದೆ ಅಂದ್ರೆ ವಿಜಯಪುರ ನಗರನಾಗ POP ಗಣಪತಿ ಮಾಡಲಾಗತ್ತದ. ಈ ಒಂದು ಒಳ್ಳೆಯ ಬೆಳವಣಿಗೆ. POP ಗಣಪತಿ ಮಾಡಿಬಿಟ್ರೆ ಫೈಬರ್ ಅದು ಏನದ ಫಿಕ್ಸ್ ಅದು ಗಣಪತಿ, ಅದನ್ನೇನು ವಿಸರ್ಜನೆ ಇರುವುದಿಲ್ಲ. ಒಂದು ಸಣ್ಣ ಗಣಪತಿ ಆದಷ್ಟು ಈಗ POP ಬಿಟ್ಟು ಮಣ್ಣಿನ ಗಣಪತಿಗಳು ಬಹಳಷ್ಟು ಬಿಜಾಪುರ ನಗರದಲ್ಲಿ ಪ್ರಸಿದ್ಧ ಆಗ್ಯಾವ. ಯಾಕಂದ್ರೆ ನಮ್ಮ ಪರಿಸರವಾದಿಗಳು ಮತ್ತೆಲ್ಲ ಅನೇಕ ಸಂಘ ಸಂಸ್ಥೆದವರು ಈ ಮಣ್ಣಿನ ಗಣಪತಿಗಳನ್ನು ತಯಾರು ಮಾಡಿ ಇವತ್ತೇನು ಕೊಡ್ತಾ ಇದ್ದಾರಲ್ಲ ಅದು ಹಂತವಾಗಿ ಒಮ್ಮೆ ಹೋಗುವುದಿಲ್ಲ. ಈಗ ಎಷ್ಟು ನನಗೆ ಅನಿಸ್ತದ
ಈ 4-5 ವರ್ಷನಾಗ ಒಂದು 50-60% ಎಲ್ಲ ಮನ್ಯಾಗೂ ಮಣ್ಣಿನ ಗಣಪತಿ ಕೂಡ್ಸಾಕತ್ತಾರೆ. ಇದು ಅದು ಎಷ್ಟು ಅದಕ್ಕೆ ಬೇಡಿಕೆ ಹೆಚ್ಚಾಗ್ತದಲ್ಲ, ಗಣಪತಿ ಮಾಡೋರು ಸಹಿತ ಹೆಚ್ಚು ಮಣ್ಣಿನ ಗಣಪತಿ ಮಾಡಲಿಕ್ಕೆ ಅವ್ರಿಗೂ ಒಂದು ರೀತಿ ಪ್ರೋತ್ಸಾಹ ಕೊಟ್ಟಾಗ್ತದೆ. ಒಮ್ಮೆ ಹೋಗುವುದಿಲ್ಲ, ಯಾವುದೇ ಒಂದು 100 ವರ್ಷಗಳಿಂದ ಬಂದಂಥದ್ದನ್ನ ಹಂತ ಹಂತವಾಗಿ ನಾವು ಕಾಲ ಕಾಲಕ್ಕೆ ನಮ್ಮ ಸಂಪ್ರದಾಯಗಳನ್ನ ನಾವು ಕಾಲ ಕಾಲಕ್ಕೆ ಜನರ ಅನುಕೂಲ ದೃಷ್ಟಿಯಿಂದ ಬದಲಾವಣೆ ಮಾಡ್ಬೋದು. ಪರಿಸರ ಉಳಿಬೇಕು. ಪರಿಸರ ಉಳಿಲ್ಲ ಅಂದ್ರೆ ಇವತ್ತು ನಾವೆಲ್ಲ ನೋಡ್ತೀವಿ, ಕ್ಯಾನ್ಸರು ಇವೆಲ್ಲ ರೋಗ ರುಜಿನಗಳು ಯಾಕೆ ಹೆಚ್ಚಾಗಲಾಗತ್ತವ ಅಂದ್ರೆ ನಮ್ಮ ಪರಿಸರದ ಮೇಲಿನ ನಿರಂತರವಾದಂಥ ಅತ್ಯಾಚಾರ. ಇವತ್ತು ಎಷ್ಟು ನೋಡಿ, ಇವತ್ತು ಕೆಮಿಕಲ್ಗಳು ಹಾಕೋದ್ರಿಂದ ಯಾವ ಬೆಳೆನೂ ಇವತ್ತು ನಮ್ಗೆ 100% ಪ್ಯೂರಿಟಿ ಸಿಗುವುದಿಲ್ಲ. ಅದಕ್ಕೆ ಈಗೆಲ್ಲ ನಾವು ಏನು ಮಾಡಕತ್ತೀವಿ, ಸಾವಯವ ಕೃಷಿ ಕಡೆ ಹೋಗ್ಲಿಕ್ಕೆ. ಹಂಗ ಪರಿಸರನೂ ಸಹ ಅದಕ್ಕೆ ತೊಂದರೆ ಆಗದ ರೀತಿ ಇವತ್ತು ವಿಜಯಪುರ ನಗರದಲ್ಲಿ ಸಾಕಷ್ಟು ಗಿಡ ಹಚ್ಚಲಾಗತ್ತೀವಿ. ನಾವು ಪ್ರತಿ ವರ್ಷ ಸಿದ್ಧದಿಂದ 10 ಲಕ್ಷ ರೂಪಾಯಿ ನಾವು ಏನು ಟ್ರೀ ಗಾರ್ಡಿಗೆ ನಾವು ಕೊಡ್ತೀವಿ, ಈಚೂರು ಕೊಟ್ಟಿರ್ತೀವಿ ಪ್ರತಿ ವರ್ಷ. ಇವತ್ತು ವಿಜಯಪುರ ನಗರ ಹೊಸ ಬೆಂಗಳೂರು ಇಷ್ಟು ಗಾರ್ಡನ್ ಸಿಟಿ ಇರ್ಲಿಕ್ಕೆಲ್ಲ ಇವತ್ತು ವಿಜಯಪುರ ನಗರ ಇಡೀ ಕರ್ನಾಟಕದಲ್ಲಿ ಗಾರ್ಡನ್ ಸಿಟಿ. ಯಾರು ಬಂದ್ರು ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಇನ್ನ ಕೆಲವೊಂದು ಕಂಪ್ಲೇಂಟ್ ಹೇಳಿದ್ರು, ರೋಡ್ ಇಲ್ಲ, ಘಟ ಇಲ್ಲ. ಅದು ನಮ್ಮ ಕ್ಷೇತ್ರದಲ್ಲ, ಅದು ನಮ್ಮ ಕ್ಷೇತ್ರ. ಅದು ಪಾಪ ಏನು ನಾವು ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾವು ಮಾಡ್ಬೇಕಂದ್ರೂ ಅಲ್ಲಿ MLAಗಳ ಸಹಕಾರ ಬೇಕಾಗ್ತದೆ. ಈಗೇನೋ ನಮ್ಮ ಮಿಟ್ಟಲ್ ಕಟ್ಕೊಂಡವರು ಏನೋ 150 ಕೋಟಿ ಒಳಗೆ ನಾವೇನು ಮಾಡಿದ್ವಿ ಈ ಸಲ ಹೆಚ್ಚಿನ ಹಣ ನೀವು ತಗೋರಿ ಅಂತ ಹೇಳಿದ್ರೆ ಕಟ್ಕೊಂಡ್ರೆ. ಯಾಕಂದ್ರೆ ಗಚ್ಚಿನ ಕಟ್ಟಿಕೊಂಡು ಏನೈತೆ ನಮ್ಮ BLT ಎದುರಿಗಿಂದು ಏನೂ ಇಲ್ಲ. ಈ ಕಡೆ ಹೋದ್ರೆ CC ರೋಡು, ಈ ಕಡೆ ಹೋದ್ರೆ ಕರೆಕ್ಟ್ ಏನೋ ಜನರು ಸಹಿತ ಅಡ್ಡಾಡಕ್ಕೆ ಸಾಧ್ಯ ಇಲ್ಲ ಅಂತ ರಸ್ತೆ. ಇಲ್ಲೇ ಯಾಕೆ ಡಿಫ್ರೆನ್ಸ್ ಹೆಂಗೆ ಇರ್ತೈತೆ ಅನ್ನೋದು ಇಲ್ಲೇ ಈ ರೋಡ್ದಿಂದ BLT ಮೆಡಿಕಲ್ ಕಾಲೇಜ್ ತನಕ ಹೋಗ್ಬಿಟ್ಟು ಗೊತ್ತಾಗ್ಬಿಡ್ತದೆ. ಬಿಜಾಪುರದಾಗ ಕೆಲಸ ಮಾಡಿದ್ದು ಕೆಲಸ ಮಾಡಲಾರ್ದು ವಾರ್ಡ್. ಹಿಂಗಾಗಿ ಕೆಲವೊಂದು ಸಮಸ್ಯೆಗಳು ಮತ್ತು ಎಷ್ಟೇ ನಾವು ಕೆಲಸ ಮಾಡಿರೋದು ನಾವು ಹೇಳ್ಕೊಂಡ್ರು ಸಹಿತ ಈ ನೆರೆ ಬಂದಾಗ, ಪ್ರವಾಹ ಬಂದಾಗ ಬೆಂಗಳೂರುದಾಗ ಹಡಗದಾಗ ಅಡ್ಡಾಡಕತ್ತಾರೆ. ನಮ್ಮಲ್ಲೇನು ಹಡಗದಾಗ ಅಡ್ಡಾಡುವಂಥ ಯಾವ ಓಣಿನೂ ಇಲ್ಲ. ನೋಡಿರಲಿಲ್ಲ ಬೆಂಗಳೂರದ ಹೆಂಗೈತೆ ದಿಲ್ಲಿ ಒಳಗೆ. ಮೊನ್ನೆ ದಿಲ್ಲಿ ಒಳಗೆ ಹೇಳ್ತಿದ್ರು, ಸಿಕ್ಕಾಪಟ್ಟೆ ಮಳೆಯಾಗಿ ಎಷ್ಟೋ ಕಾಂಪ್ಲೆಕ್ಸ್ನಾಗ ನೀರು ಹೋಗಿ ಎಷ್ಟೋ ಜನ ಹೋದ್ಸಲ ಅದು ಯಾವುದು EPSC ಇದಕ್ಕೆ ಹೋದ ಕೋಚಿಂಗ್ ಹೋದ ಹುಡುಗರು ಈ ಅಂಡರ್ ಗ್ರೌಂಡ್ನಾಗ ಏನು ರೂಮ್ ಹಿಡಿದಿದ್ರು ಅಲ್ಲೇ ಸುನಿಗಿದ್ರು. ಇಂಥ ಘಟನೆಗಳು ಆಗ್ತಾವೆ. ಅದನ್ನು ಜಾಗೃತಿಯಿಂದ ಇದು ಜನರದ್ದು ಜವಾಬ್ದಾರಿ ಇದೆ. ಬಿಲ್ಡಿಂಗ್ ಕಟ್ಟಾಗ ಯಾವ ರೀತಿ ಅದನ್ನು ಪಾಲಿಸ್ಬೇಕು, ಮಾಡಿದ್ರಕ್ಕೆ ಕೊನೆಗೆ ಬರೋದು ನಮಗೆ ಕಾರ್ಪೊರೇಷನ್ MLAಗೆ ಬೈತಾರೆ. ಆದರೆ ಮಾಡಿದ್ದು ತಪ್ಪು ಅವ್ರು ಇರ್ತದೆ. ಆದರೆ ಕೊನೆಗೆ ಬಂದು ಯಾರೋ ಒಬ್ಬ ವಿಡಿಯೋ ಬಿಟ್ಟಿದ್ದ, ಅಲ್ಲೆಲ್ಲ ನೀರು ಬಂದವು, ಅದು ನಿರ್ಲಕ್ಷ್ಯ ಆಗಲಿಕ್ಕೆ ಸುಮ್ಮನೆ ಅದು ಹವಾ ಮಾಡ್ಕೊಲ್ಲ. ಯಾಕಂದ್ರೆ ಈಗ ಸಿದ್ದೇಶ್ವರ ನಾಯಕರು ಇಲೆಕ್ಷನ್ ಸಮೀಪ ಬರ್ತೈತಿ, ಅವತ್ತು ಹೋಗಿ ಬೀಳ್ತಾವ ಅಂತ ಹೇಳಿ ಒಂದು ಏನೇನು ಮಾಡಿರ್ತಾರೆ ಆಟ. ಅದೇನು ತಲೆ ಕೆಡಿಸೋದಿಲ್ಲ. ಇದಿಷ್ಟು ಮ್ಯಾಕ್ಸಿಮಮ್ ಕೆಲಸ ಆಗ್ಯಾವು. ನಾವು ಇವತ್ತು ಪೊಲೀಸ್ ಇಲಾಖೆ ಏನು ನಿರ್ದೇಶನ ಕೊಡ್ತೈತಲ್ಲ, ಅದನ್ನು ನಾವು ಮ್ಯಾಕ್ಸಿಮಮ್ ಸಣ್ಣ ಪುಟ್ಟು ಏನಾರೇ ಬಂದರೆ ಅವರು ಎಕ್ಸ್ಕ್ಯೂಸ್ ಮಾಡ್ತಾರೆ. ನೀವು ಪೂರ್ತಿ ಹೊಟ್ಟೆ ವಿರುದ್ಧ ದಿಕ್ಕಿನಲ್ಲಿ ಹೋಗೋದ್ರಿಂದ ಏನೂ ಆಗ್ತಿಲ್ಲ. ಇಷ್ಟು ನೋಡ್ರಿ, 5-6 ವರ್ಷದ ಹಿಂದೆ ಗಣಪತಿ ನಮ್ಮ ಗುರು ಗಚ್ಚಿಮಠರು ಹೇಳ್ದಂಗೆ ಮೊದಲು ಹೆಂಗಿತ್ತು, ಗಣಪತಿ ಕೂಡಿಸ್ಬೇಕಾದ್ರೆ ಎಷ್ಟು ತೊಂದರೆ ಇತ್ತು. ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಒಂದು ಕುಂಟ್ರೋಡೋಗ್ಬೋದು, ಅವರು ರೊಕ್ಕ ಕಲೆಕ್ಟ್ ಮಾಡೋರು, ಅವ್ರು ಮಾಡಿ ಪರ್ಮಿಷನ್ ಕೊಡೋರು, ಅದ್ರಾಗ ಅವ್ರು ರೊಕ್ಕ ಉಳಿಸೋರು, ಅವ್ರು ಪುನಃದಾಗ ಹೋಗಿ ಚೈನಿ ಹೊಡೆದು ಅವ್ರು ಬರೋರು. ಬರೀ ಚೈನಿ ಅಷ್ಟೇ ಅಲ್ಲ, ಅಲ್ಲಿ ಏಡ್ಸ್ ನೋಡಿ ಗಿಡ ಹಂಗಿತ್ತು. ನಿಮ್ಮ ರೊಕ್ಕ ನಿಮ್ಮ ಮಂಡಳದಿಂದ 3-4 ಸಾವಿರ ರೂಪಾಯಿ ಅವ್ರು ತಗೋರು, ನಿಮ್ಮ ಪರ್ಮಿಷನ್ ಕೊಡ್ಸೋರು. ಅದಂತ ಸಿಸ್ಟಮ್ ತೆಗೆದ್ಬಿಟ್ಟು ಇವತ್ತು ಮೊದಲ ಬಾರಿಗೆ ನಮ್ಮ ಮಹಾಪೌರು ಬಂದಾಗ ನಮ್ಗೆ ಸ್ವಂತ ನಮ್ಮ ಮನುಷ್ಯ ಒಬ್ಬ ಮಹಾಪೌರ ಆಗುದೇ ಆಗಿರಲಿಲ್ಲ. ಇವತ್ತು ಕತಿ ಹೊಡಿಲಾಕತ್ತಾರ, ನಕಲಿ ಅಸಲಿ ಅಂತಾರೆ. ಅಸಲಿ ಯಾರು ಅದಾರೋ ಇವತ್ತು ಅಸಲಿ BJPಯನ್ನ ಕಲಿಕೆ ಬರ್ತೇವೆ ಮಹಾಪೌರ. ಅದಕ್ಕೆ ಅಧಿಕಾರಿ ಅಂತಂದ್ರೆ ಎಲ್ಲರೂ ಸುಸೂತ್ರವಾಗಿ ಹೋಗ್ತದೆ.
ಕರಡಿಯವರು ಅಲ್ಲಿ ಇರ್ತಾರೆ, ಮಹಾಪೌರರು ಎಲ್ಲಿ ಚೇಂಬರ್ನಾಗ ನಿಮ್ಗೇನು ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೆ ಅವರು ಅಲ್ಲಿ ಇರ್ತಾರೆ. ಹೋಗ್ರಿ, ಏನು ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ರಿ. ನಮ್ಮ ಬಿ ಎಸ್ ಪಿ ಸಾಹೇಬ್ರಂಗೆ ನೀವು ಕರೆಂಟ್ ನಮ್ಮ ಕೈಗಳು ಹೇಳಿದ್ರೆ ಒಳ್ಳೆಯ ವಾಯರ್, ಯಾಕಂದ್ರೆ ಸರ್ಕಿಟ್ ಇದೇನು ಸ್ಟೇಜ್ ಮಾಡ್ತಿರಲ್ಲ, ಸ್ಟೇಜ್ ಅಳಗಾಡಬಾರ್ದೇನು. ಅವು ಸಮಯಗಳು ಹಿಂಗೆ ಅಳಗಾಡಿ ಬಿದ್ದೋದು ತಿಳ್ಕೊಂಡು ರಾತ್ರಿ ಬಿದ್ದೊಂದು ಬೆಂಕಿ ಹಾಕಿ ಕೊಡ್ತಾರೆ. ಅದಕ್ಕೆ ಅದೇನು ಗಣಪತಿ ಕೂರಿಸುವ ಪೀಠ ಏನಿರ್ತೈತಲ್ಲ ಅದು ಎಷ್ಟೇ ಅಳಗಾಡಬಾರ್ದು, ಅಂದ್ರೆ ಸ್ಥಿರ ಇರಬೇಕು. ಅದನ್ನು ಗಟ್ಟಿಯಾಗಿ ಮೊದಲು ಸಮಯಲ್ಲಿ ಇಟ್ಟಿದ್ರಿ ಅದನ್ನೆಲ್ಲ ಆ ಸ್ಥಾನ ಗಟ್ಟಿರ್ಬೇಕು. ಅದು ಪವಿತ್ರವಾದಂಥ ಪೀಠ. ಮತ್ತು ಅವ್ರು ಸಾಹೇಬಾಳ್ದಂಗೆ ತಾಯಿಗೆ ಇಸ್ಪೆಟ್ ಆಡೋದು, ಬಿರಿಯಾನಿ ತಂದು ತಿನ್ನೋದು, ನಾವು ಹಿಂಗೆಲ್ಲ ಮಾಡೋದು ದೇವರ ಇದೆ ಗಣಪತಿಯಾಗಿ ಕೂರಿಸ್ಬೇಕು. ಅದಕ್ಕೆ ಗುರು ಬಚ್ಚಿನ ಮಠ ಹೇಳ್ದಂಗೆ ಸಾಂಸ್ಕೃತಿಕ ನಮ್ಮ ಇವರು ಶಿವರುದ್ರ ಬಾಗಲಕೋಟ ಹೇಳಿದ್ರು, ಮ್ಯಾಕ್ಸಿಮಮ್ ಈ ಡಿ ಜೆದಿಂದ ಮುಕ್ತ ಹೆಂಗೆ ಹೊರಗೆ ಬರ್ಬೇಕಂತೇಳಿ ಒಂದೊಂದೇ ಬರ್ಲಾಕತ್ತವ. ಜೋರಾಪುರದವ್ರು ಭಾಳ ಅದ್ಭುತವಾಗಿ ಇವತ್ತು ಅಲ್ಲಿ ಎಲ್ಲ ಹೆಣ್ಮಕ್ಳು ಸಕ್ರಿಯವಾಗಿ 500 ಹೆಣ್ಮಕ್ಳು ಸಾವಿರಾರು ಯುವಕರು ಕೂಡಿ ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರೆ. ಹಂಗೆ ಈ ಮಹಾರಾಷ್ಟ್ರದಾಗ ನಾವು ಅಲ್ಲಿ ನೋಡ್ತೀವಿ, ಅಲ್ಲಿ ಎಷ್ಟು ಭಯ ಭಕ್ತಿಯಿಂದ ಗಣೇಶನ ಹಬ್ಬ ಆಗಲಿ ದೇವಿ ಹಬ್ಬ ಆಗಲಿ ಅದಕ್ಕೊಂದು ಪವಿತ್ರತೆ ಇದೆ. ಲೋಕಮಾನ್ಯ ತಿಲಕರು ಮಾಡಬೇಕಂದ್ರೆ ಮೊದಲೆಲ್ಲ ಗಣಪತಿ ಮನೆ ಕೂಡಿಸ್ತಿದ್ರು. ಮೊದಲ ಬಾರಿಗೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣಪತಿ ತಂದಿದ್ದು ಯಾಕಪ್ಪ ಅಂದ್ರೆ ಈಗಾಗಲೇ ನಮ್ಮ ಶಿವರುದ್ರ ಬಾಗಲಕೋಟೆ ಹೇಳ್ದಂಗೆ ಜನರಲ್ಲಿ ಒಗ್ಗಟ್ಟಾಗಬೇಕು, ಜನ ಕೂಡಬೇಕು, ಸ್ವಾತಂತ್ರ್ಯದ ಒಂದೇನು ಚಟುವಟಿಕೆಗಳು ಅಲ್ಲಿ ಗುಪ್ತವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ದೇಶದಲ್ಲಿ ಗಣಪತಿ ಯಾವಾಗ ಹೊರಗೆ ಬಂದ ಅವಾಗನೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ನಾ ತಂದಿನ ನೀ ತಂದಿನೋದಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಎಲ್ಲ ವಿಘ್ನಗಳ ನಿವಾರಣೆ ಮಾಡೋನೇ ಗಣಪತಿ. ಅದಕ್ಕೆ ನೀವು ಎಲ್ಲ ರೀತಿಯಿಂದ ಸಹಕಾರ ಕೊಡಿ. ರಾತ್ರಿ ಏನು ಮಾಡ್ತಿರಲ್ಲ ಅದ್ರ ಬದಲಿ ನಮ್ಮ ಸಿದ್ದೇಶ್ವರ ಜಾತ್ರೆನೂ ಹಾಗೆ ಆಗ್ತದೆ. ಮೊದಲ ನಮ್ಮ ನಂದಿ ಕೋಳಿ ಹೋಗೋದು 7 ಗಂಟೆಗೆ ಕೇಳ್ತಿದ್ದು, ರಾತ್ರಿ 2-3ಕ್ಕೆ ಯಾರು ಇರ್ತಾರೆ ಮಂದಿ, ಯಾರು ಮುಂದೆ ಕುಣಿಯಾರದ ನಿಮ್ಗೆ ಗರ್ಲ್ ಫ್ರೆಂಡ್ ಸಹಿತ ಮಕ್ಕೊಂಡಿರ್ತಾರೆ, ಕುಡಿದು ಯಾರು ಮುಂದ ಗ್ಯಾಸ್ ಹಿಂಗೆ ಇರ್ತಾರಲ್ಲ. ಯಾರು ಇಲ್ಲಿ ಅಕ್ಕಮಾಜಿ ಹೊಡೆದಾಗ ಯಾರ ಮನೆ ಮುಂದೆ ಲಾಟೆ ಆಗ್ತಿಲ್ಲ. ಈ ನಮ್ಮ ಇದ್ರದ್ದು ನಂದಿಕೊಂದು ಅವಾಸಿ ಕೆಲಸನೇ ಎದ್ದು ಕ್ಯಾಮ್ ಮಾರೆಲ್ಲ ಬಂದು ಒಂದು ಜರಿ ನೀರ, ಒಂದು ಕೊಡ ನೀರ, ಒಂದು ಆರ್ತಿ ತಟ್ಟಿ ಇಟ್ಕೊಂಡು ಕೂತಿರ್ತಿದ್ರು. ಬಂದ ಕೂಡಲೇ ನಂದಿಕೊಂಡು ಜ್ಞಾನ ಕೊಡೋ ಅದಕ್ಕೆ ಎಷ್ಟು ವಿರೋಧ ಆಯ್ತು. ನಾವು ಹಂಗೆ ನಮ್ಮ ನಂದಿಕೊಂಡು ತರೋದಾಗೋದಿಲ್ಲ, ನಾವು ಬಹಿಷ್ಕಾರ ಆಗ್ತೀವಿ, ನಾವು ಹಂಗೆ ಮಾಡ್ತೀವಿ, ಎಲ್ಲ ರಗಡ್ ಸಿಗ್ತಾಡೋದು. ನಾವು ಒಂದು ನಿರ್ಣಯ ತಗೋಬೇಕು, ಮುಂಜಾನೆ 12ಕ್ಕೆ ನಂದಿಕೊಂಡು ಚಾಲು ಆಗುತ್ತೆ. ಏನು ಬೇಕಾಗಲ್ಲ. 1 ವರ್ಷ ತ್ರಾಸ ಆಯ್ತು ನಮ್ಗೆ. ಅವರು ಏನು ಕಟ್ಟೋದಿಲ್ಲ, ಬಡಿ ನಂದಿಕೊಂಡು ಕಟ್ಟೋದಿಲ್ಲ, ಬಿಟ್ಟು ಇಲ್ಲೇ ಗುಡಿಯಾಗ ಸೋಲಾಪುರದವ್ರು ತಂದು ಕಟ್ಟಬೇಕಾಯ್ತು. ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಗಟ್ಟಿ ನಿರ್ಣಯ ತಗೋಬೇಕಾದ್ರೆ ನಾವು ಕೆಲವೊಂದು ಟೀಕೆ ವಿರೋಧ ಅದನ್ನೆಲ್ಲ ಬದಿಗೆ ಒತ್ತಿ ನೀವು 12 ಗಂಟೆ ಮಧ್ಯಾಹ್ನ ಗಣಪತಿಯನ್ನ ಮೆರವಣಿಗೆ ಚಾಲೂ ಮಾಡೋದ್ರ ತಿಳ್ಕೊಳ್ಳಿ. 7-8 ತನಕ ಗಣಪತಿ ವಿಸರ್ಜನೆ ಆಗಬೇಕು. ಅದು ಎಲ್ಲಿ ಆಗಬೇಕು? ಏನು ಹೊಂಡ ಮಾಡೀವಲ್ಲ ನಾವು, ಬಾವಿಗಳನ್ನು ಹಾಳು ಮಾಡೋಕ್ಕೆ ಹೋಗಬೇಡ. ಇವತ್ತು ಇಷ್ಟೆಲ್ಲ ಗಾಳ ತಗೋದು ಎಲ್ಲ ಇಷ್ಟು ಟಾಟಾ ಕನ್ಸಲ್ಟೆನ್ಸಿಗೆ ದಾಸು ಮಾಡಿದ್ರು ಎಲ್ಲ ಈಗ ಮೇಂಟೆನೆನ್ಸ್ ಕೊಟ್ಟೈತಿ. ಅಲ್ಲಿ ಒಂದು ಹೊಂಡ ಶಾಶ್ವತ ಒಂದು ಹೊಂಡ ಮಾಡಕತ್ತಾರೆ. ಎಲ್ಲೆಲ್ಲಿ ಹೊಂಡ ಮಾಡಿರ್ತಾರಲ್ಲ ಅಲ್ಲೇ ದಯವಿಟ್ಟು ಗಣಪತಿಯನ್ನು ಹಾಕಿ ಜಿದ್ದಿಗೆ ಬಿಟ್ಟು ನಾವು ದಾಸವಾಡೆಗೆ ಹೋಗ್ಯಾವ, ನನಗೆ ಏನು ಮಾಡ್ತಾನ, ಅದು ಏನೋ ವರ್ಣ ಪ್ರತಿಷ್ಠೆಯಿಂದ ಒಂದು ಸಂಕುಲ ನೀರು ಅನ್ನುವಂಥದ್ದು ಜೀವನ, ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರಿಗೂ ಬೇಕಾದಂಥ ನೀರು ಅದು ಶುದ್ಧವಾಗಿರಬೇಕು, ಅದು ಪವಿತ್ರವಾಗಿರಬೇಕು. ಅದರ ಸಲುವಾಗಿ ತಾಸವಾಡಿ ಒಳಗನೆ ಒಗ್ಯಾವ, ಚಂದಾಬಾಡಿಯಾಗನೇ ಒಗ್ಯಾವ ಅಂಥದ್ದನ್ನು ತಲೆ ತಗೋದು. ಎಲ್ಲೆಲ್ಲಿ ಮಹಾನಗರ ಪಾಲಿಕೆದವ್ರು ಏನು ಹೊಂಡ ಮಾಡ್ಯಾರಲ್ಲ ಆ ಹೊಂಡದಾಗ ವಿಸರ್ಜನೆ ಮಾಡಿ. ಎಲ್ಲೆಲ್ಲಿ ಬಾವಿಗಳವ ದಯವಿಟ್ಟು ಯಾರು ಬಾವಿಗಳಾಗ ಗಣಪತಿನ ವಿಸರ್ಜನೆ ಮಾಡೋ ಬದಲಿ
ನೀವು ಅಲ್ಲಿ ಒಂದು ಬಾಟ್ಲಿಯೊಳಗೆ ಇಟ್ಟು ವಿಸರ್ಜನೆ ಮಾಡಿ. ಇದನ್ನೆಲ್ಲ ನಾವು ಅವೇರ್ನೆಸ್ ಆಗಿರ್ಬೇಕು. ಯಾಕಂದ್ರೆ ಬರೀ ನಾವು ವೋಟಿಂಗ್ ಸಲುವಾಗಿ ಲೀಡರ್ ಆಗೋದಕ್ಕೆ ಯಾರೇನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ. ಅದರಿಂದ ಪರಿಸರ ಹಾಳಾಗ್ತದೆ. ಕೆಲವು ಮಂದಿ ಟೀಕೆ ಮಾಡ್ಬೋದು, ನಾವು ನಾಳೆ ತಾಸಬಡೆಗೆ ಹೋಗ್ಯಾರ್ತು ಭಾಳ ತಾಸಬಡೆ ಹೋಗ್ಯಾರ್ತು ಜಿಗಿದಾಡಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ ಪೊಲೀಸರು. ಅವಾಗ ಯಾರು ನಿಮ್ಗೆ ಬಿಡಿಸ್ಲಾಕ ಬರ್ತಾರೆ. ಅವು ಹೇಳೋದವ್ರು ಅವ್ರು ಮಕ್ಕೊಂಡಿರ್ತಾರೆ ಮನ್ಯಾಗ. ಅವರು ಯಾಕೆ ಸಂಜೆ ಮುಂದೆ ಹೊಡೆದಿರ್ತಾರೆ, ಹೊಡೆದವ್ರು ಮಕ್ಕೊಂಡಿರ್ತಾರೆ. ಇಲ್ಲಿ ಹೊಡ್ಸೋళ్ళు ಇವೆಲ್ಲ ಕೈ ಕಾಲ ಬಿದ್ದು ಮಾಡ್ಕೊಂಡು ನಮ್ಗೆ ಯಾರು ಕೇಳಿಲ್ಲ ಅಂತ ನೀವು ಅನ್ಬೇಡ್ರಿ. ಮತ್ತು ಮೆರವಣಿಗೆ 12ಕ್ಕೆ ನಿಮ್ಮ ಗಣಪತಿ ಸ್ಟೇಜ್ನಿಂದ ಎತ್ತುವಂಥ ಕೆಲಸ ಮಾಡಿ. ಎಲ್ಲ ನೋಡ್ರಿ, ಇಡೀ ನೋಡ್ರಿ ಸಂಕ್ರಮಣ ನಮ್ಮದು ಎಷ್ಟು ಜನ ಖುಷಿ ನೋಡ್ತಾರೆ. ಬಂತಿದ್ದು ನಂಗೆ ಅಂದಾಜೆ ಒಂದು 4-5 ದಿವಸನಾಗ 1 ಲಕ್ಷ ಜನ ನೋಡ್ತಾರೆ. ಹಳ್ಳಿ ಜನ ಬಂದಿರ್ತಾರೆ, ಶಾಸ್ತ್ರಿ ಮಾರ್ಕೆಟ್ನಾಗ ನಿಂತಿರ್ತಾರೆ, ಬಜಾರ್ನಾಗ ಇರ್ತಾರೆ. ಎಲ್ಲ ನಿಮ್ಮ ಓಣ್ಯಾಗೂ ಈಗ ಬಜಾರ್ಗಳಾಗಿರ್ತಾವೆ. ಈಗ ಯಾವ ರೋಡ್ಗಳು ಯಾವ ಚಲೋ ಮಾಡಿವಿ ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನೋಡಿ. ಜಲ್ನಗರ ಕಂಪ್ಲೀಟ್ ಕಾಂಪ್ಲೆಕ್ಸ್ ಆಗೈತಿ. ನಮ್ಮ BLD ರೋಡ್ ಕಂಪ್ಲೀಟ್ ಕಾಂಪ್ಲೆಕ್ಸ್ ಆಗೈತಿ. ಅದು ಇಬ್ರಾಹಿಂಪುರ ನಮ್ಮ ಕುಮಾರಗಡಿಯವರು ಮಾಡಿ ಮುಂದಿನ ಪೂರ್ತಿ ಅದನ್ನು ದೊಡ್ಡ ರೋಡ್ ಮಾಡಿಬಿಟ್ಟು ಅಲ್ಲೆಲ್ಲ ಅಂಗಡಿಗಳಾಗ. ಅಂದ್ರೆ ನಿಮ್ಮ ಓಣ್ಯಾಗ ನೀವು ಪಟ್ಟಿ ಕೊಡೋರು ಏನು ಅದಾರಲ್ಲ ಅವರು ನೋಡ್ಬೇಕಲ್ಲ ನಿಮ್ಮ ಗಣಪತಿ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ, ಈ ಸಲ ನೀವೇ ಸ್ವಯಂ ಪ್ರೇರಣೆಯಿಂದ ಮಧ್ಯಾಹ್ನ 12ಕ್ಕೆ ನಿಮ್ಮ ಗಣಪತಿಯನ್ನು ಎಬಸಿರಿ. ಆರಾಮ್ 7-8 ತನಕ 9 ತನಕ ಗಣಪತಿಗಳೆಲ್ಲ ವಿಸರ್ಜನೆ ಆಗಲಿ. ಆರಾಮ್ 9ಕ್ಕೂ ಸ್ವಲ್ಪ ಊಟ ಮಾಡಿ ಆರಾಮ್ ಮಕ್ಕೋರಿ. ದಾರು ಮಾತ್ರ ಗಣಪತಿ ಇದ್ರಾಗ ಕುಡಿಬಾರ್ರಿ, ಕುಡಿದು ಗಣಪತಿ ಸಮೀಪ ಹೋಗ್ಬಾರ್ರಿ. ಅದಕ್ಕೆ ಎಷ್ಟು ಶಿಸ್ತು ಕಾಪಾಡ್ತೀವಲ್ಲ, ಕುಣಿದಕ್ಕೇನೋ ಒಂದು ಪ್ರಾಬ್ಲಮ್ ಇಲ್ಲ. ಈಗ DJ ಹೇಳಿದ್ರಲ್ಲ, ನಾಳೆ ಬೆಂಗಳೂರು ಅಧಿವೇಶನದಾಗ ನಾನು ತೆಗಿತೀನಿ, ಸರ್ಕಾರ ಕೇಳ್ತೀನಿ ಯಾಕೆ DJ ಸಂತಿದಾಗ ಬಂದೈತೆ ಅಂತ ಹೇಳ್ಯಾರ. ಇನ್ನೂ ಅಧಿವೇಶನ ನಡೆದದ. ನಾಳೆ ನಮ್ಮ ಅಧಿವೇಶನದಾಗ 1 ವಾರ ಇರ್ತದೆ. ನಾವು ಪ್ರಶ್ನೆ ನಾವು ಸರ್ಕಾರಕ್ಕೆ ಮಾಡ್ತೀವಿ. ಸರ್ಕಾರದ ಏನು ಉತ್ತರ ಕೊಡ್ತದೆ ನೋಡಿ ನಿರ್ಣಯ ಮಾಡೋಣ. ಎಷ್ಟು ಸಾಧ್ಯ ಐತಿ ನೋಡ್ಬೇಕು. 4-5 ಲಕ್ಷ ರೂಪಾಯಿ ಕೊಟ್ಟಂದ್ರೆ DJ ತರ್ತೀವಿ. 5-5 ಲಕ್ಷ ರೂಪಾಯಿ ಗಣಪತಿ 2-2 ಲಕ್ಷ ರೂಪಾಯಿ. ಅದನ್ನೇ ಚಲೋ ಅನ್ನದಾಸೋಹ ಮಾಡ್ರಿ. ಮತ್ತೊಂದು ಬೆಳ್ಳಿ ಗಣಪತಿ ಮಾಡಕತ್ತಾರ, ಎಷ್ಟು ಚಂದ ಮಾಡಕ. ಕೆಲವು ಮಂದಿ ಈಗ ಎಷ್ಟೋ ಕಡೆ ನಾನೇ ನಮ್ಮ MLA ಫಂಡ್ನಾಗ ನಾನು ವೈಯಕ್ತಿಕವಾಗಿ 2 ಲಕ್ಷ 4 ಲಕ್ಷ 5 ಲಕ್ಷ ರೂಪಾಯಿ ಕೊಟ್ಟು ಒಂದು ದೊಡ್ಡದು ಆಯಾ ಓಣಿ ಒಳಗೆ ಏನು ಓಪನ್ ಸೈಟ್ ಇರ್ತಾವಲ್ಲ, ಎಕ್ಸ್ಟೆನ್ಷನ್ ಇರಿದಾಗ ಎಲ್ಲ ಕಡೆ ಗಾರ್ಡನ್ನ ಸಿವಿಕ್ ಕಮ್ಯುನಿಟೀಸ್ ಏನು ಬಿಟ್ಟಿರ್ತಾರಲ್ಲ, ಅಲ್ಲಿ ಒಂದು ಗುಡಿ ಕಟ್ಟಿರ್ತಾರೆ. ಗುಡಿ ಮುಂದೆ ಒಂದೊಂದು ನಾವು ಗಣಪತಿ ಏನು ಇದ್ರದ್ದು ಮಾಡಿರ್ತಾರೆ, ಏನು ಫೈಬರ್ ಗಣಪತಿ ಹೋಗ್ತೇವೆ. ನಾವು ಮುಂಜಾನೆ ಒಂದು ಉದ್ಘಾಟನೆ ಮಾಡಿ ಬಂದೆ. ಇದ್ರಾಗ ನಮ್ಮ ರಾಜ್ಕುಮಾರ್ ಇಲ್ಲಿ ಹೋಗ್ತಾರೆ, ಭಾಳ ಚಂದ ಮಾಡ್ಯಾರ ಗಣಪತಿ. ಇಲ್ಲೇ ನಮ್ಮ ಶಿರಾಳಿ ಸೆಟ್ ಆಗ್ತದೆ. ಇಲ್ಲಿ ನಮ್ಮ ಸುರುದ್ರ ಬಾಗಲಕೋಟರು ಇದ್ರಾಗ ಸಂಕಲಿಂಗ ಗುಡಿ ಆಗ. ಹಿಂಗೆ ಅದನ್ನು ಪರ್ಮನೆಂಟ್ ಗಣಪತಿ ಮೆರವಣಿಗೆ ತೊಗೊಳೋದಕ್ಕೆ ಸಣ್ಣ. ನೀವು ಪರ್ಮನೆಂಟ್ ಕೊಡ್ಸು ಒಂದು ತೊಗೊಂಡ್ರೆ ಅಂದ್ರೆ ಒಂದು 11 ವರ್ಷ ಅದಕ್ಕೇನು ಆಗೋದಿಲ್ಲ. ಅದಕ್ಕೆ ಎಷ್ಟು ಸಾಧ್ಯತೆ ಪರಿಸರ ಹಾಳು ಮಾಡೋದಲ್ಲ. ಮತ್ತು ಯಾವುದೇ ರೀತಿ ದಂಡ್ಯಂತ್ರ ಆಗೋದಿಲ್ಲ ಬಿಡು. ನಾವೆಲ್ಲ ಗಣಪತಿ 90% ಹಿಂದೂ ಏರಿಯಾದಾಗ ಹೋಗ್ತಾವೆ. ಹಿಂದೂ ಏರಿಯಾದಾಗ ಹೋಗ್ತಾವಂದ್ರೆ ಶಾಂತಿ ರೀತಿಯಿಂದ ಹೋಗ್ತಾವೆ. ಯಾರು ದಂಗೆ ಮಾಡೋದಿಲ್ಲ, ಕಲ್ಲು ಹೋಗೋದಿಲ್ಲ. ಕಲ್ಲು ಒಗೆಯುವಂಥ ಏರಿಯಾದಾಗ ನಮ್ಗೆ ಹೋಗೋದೇ ಇಲ್ಲ. ಗಣಪತಿ ಎಲ್ಲಿದ್ರು ಅವರು ಈ ಕಡೆ ಬಂದು ಗಣಪತಿ ತೊಗೊಂಡು ಬರ್ತಾರೆ. ಅದಕ್ಕಾಗಿ ಈ ಒಂದು ಗಜಾನನ ಉತ್ಸವವನ್ನು ಎಲ್ಲ ಮಂಡಳಿಯವರು ಅತ್ಯಂತ ಶಿಸ್ತಿನಿಂದ ಮಾಡಿ ಭವ್ಯ ಮೆರವಣಿಗೆ ಅಂದ್ರೆ ಕೊನೆಯ ದಿವಸ 7ನೇ ದಿವಸ ಇದ್ದೇ ಇರ್ತದೆ. ಎಲ್ಲರೂ ಯಾರ್ಯಾರಿಗೆ ಸಾಧ್ಯ ಆಗ್ತೈತಿ ಇಲ್ಲಿ ಬರಲಿಕ್ಕೆ. ಆದರೆ ಬರ್ರಿ, ನಿಮ್ಗೆ ಅಲ್ಲೇ ಸಮೀಪ ಇತ್ತಂದ್ರೆ ಅಲ್ಲೇ ವಿಸರ್ಜನೆ ಮಾಡಿ. ಇಲ್ಲಿ ಬರುವಂಥ ಯಾಕಂದ್ರೆ 4-7 ಕಿಲೋಮೀಟರ್ ಆಗ್ತದೆ. ಬಿಜಾಪುರ 10-12 ಕಿಲೋಮೀಟರ್ ರೇಡಿಯಸ್ ರೀ. ಈಗೆಲ್ಲ ಸ್ಪಿನ್ನಿಂಗ್ ಮಿಲ್ನವ್ರು ಇಲ್ಲಿ ಬರೋದ್ರಾಗೆಲ್ಲ ಸುಸ್ತಾಗ್ತವೆ. ಮುಂದೆ ಗಣಪತಿ ಒಬ್ಬನೇ ಬರ್ತಿರ್ತಾನೆ, ಅವರೆಲ್ಲ ಮಾಡ್ಕೊಂಡಿರ್ತಾನೆ. ಕಡೆಗೆ ಬಂದು ಎಲ್ಲಿಂದ ಶಿವಾಜಿ ಮಹಾರಾಜ ಮುಂದೆ. ಯಾಕಂದ್ರೆ ಶಿವಾಜಿ ಮಹಾರಾಜ ಕಾಪಾಡ್ಬೇಕಲ್ಲ ಗಣಪತಿನ. ಅಲ್ಲಿಂದ ಪೊಲೀಸರು ಬಂದು ತಗೊಂಡು ಹೊರಟು ವಿಸರ್ಜನೆ ಮಾಡ್ತಾರೆ. ಇವರೆಲ್ಲ ಮಾಡ್ಕೊಂಡಿರ್ತಾರೆ. ಹಂಗೆ ಏನೂ ಮಾಡಬೇಡ್ರಿ. ಅದಕ್ಕೆ ಹೇಳ್ತೇನೆ, ಈ ಸಲ ನಾಳೆ ನಮ್ಮ ಶಾಂತಿ ಸಭೆದಾಗ ಇನ್ನೂ ಮಾಡಿ ಸರ್ 12ನೇ ಒಂದು ಪ್ರಯತ್ನ ಸ್ಟಾರ್ಟ್ ಆಗಿದೆ ಸರ್. ಯಾಕೆ ನಮ್ಮ ಸಂಕ್ರಮಣಕ್ಕೂ ಭಾಳ ವಿರೋಧ ಮಾಡ್ತಾರೆ. ಅವ್ರು ನಾವು 7 ಹೋಗಿ 4-5 ನಂದಿ ಕೊಡ್ಬಂದಿತ್ತು.
ಈಗ 12 ಚಾಲು ಮಾಡೋದು ಇದು 6 ಕಡೆ 7 ಯಾಕ್ರಿ ಗುರು 7 ಅನ್ನೋದ್ರ ಒಂದು ಕಡಿ ಒಂದೇ ದಿವಸ ಹಾಂ ಮೊದಲು ನಂದಿಕೊಳ್ಳಿ ಎತ್ತದೇ 7ವರೆಗೆ ಸರ್ ಅದು ರಾತ್ರಿ 3-4 ಈಗ ಮುಂಜಾನೆ 12 ತಂದ್ರು 12-12ವರೆಗೆ ಎತ್ತಿರ್ತೀವಿ ಒಂದು 2-3 ದಿವಸ ಅಂತೂ 5-6 ತಂದ್ಬಿಡ್ತಾರೆ ಲಾಸ್ಟ್ ಡೇನೇ ಒಂದು 2 ಮೂರು ಆಗ್ತದೆ ಅಷ್ಟೇ. ಅದಕ್ಕಾಗಿ ಹೊಸ ಪ್ರಯೋಗ ಕೆಲವೊಂದು ಮಂದಿಗೆ ಕಸಿವಿಸಿ ಆಗ್ಬೋದು, ಕೆಲವೊಂದು ಮಂದಿಗೆ ಏನಾರೇ ಇದನ್ನ ನಾಳೆ ಇದಕ್ಕೆ ವಿರುದ್ಧ ಹೇಳಿಕೆ ಕೊಡುವುದು ಅದಕ್ಕೇನು ನಾವು ಕೇರ್ ಮಾಡ್ಬೋದು. ಒಮ್ಮೆ ನೀವು 12 ಗಂಟೆ ಗಣಪತಿ ಎತ್ತಿದ್ರೆ ತಿಳ್ಕೊರಿ, ಮುಂದಿನ ವರ್ಷ ಎಲ್ಲ ಗಜಾನ ಮಂಡಳಿಗೂ ಒಂದು ಏನು ಬರ್ತದೆ ಅಂದ್ರೆ ನೀವು ಎಲ್ಲ ಗಣಪತಿಗಿಟ್ಟೆಲ್ಲ ಮಾಡಿದ್ದು ಮೆರವಣಿಗೆ ಮಾಡಿದ್ದು ಜನ ನೋಡಲಿಕ್ಕೆ ಮಾಡ್ತೀವಿ ನಾವು. ಏನು ಬರೀ ನಾವೇ ನೋಡ್ಬೋದ, ನಾವೇ ಡ್ಯಾನ್ಸ್ ಹೊಡಿಬೇಕು, ಡ್ಯಾನ್ಸ್ ಹೊಡೆಯೋದು ನೋಡ್ಬೇಕಿಲ್ಲ ಮಂದಿ ಯಾವ ಚಲೋ ಡ್ಯಾನ್ಸ್ ಹೊಡಿತಾರೆ ನೋಡಿ. ಹಾಂ ಅದಕ್ಕೆ ಇನ್ನೊಂದು ಏನೋ ಹೇಳೋದು ಗುರು ಅದು ಯಾವುದು ನೆನಪಾಗ್ತು. ಅದಕ್ಕೆ ಇನ್ನೊಂದೇನೋ ಹೇಳ್ಬೇಕು ಗುರು, ಇನ್ನೊಂದೇನೋ ಹೇಳ್ಬೇಕು ಯಾವ ಸರಿ ಕೊಟ್ಟು ಇನ್ನೊಂದೇನೇನು ಸರಿ ಕೊಟ್ಟು ಹಾಂ ಸಂಸ್ಕೃತಿ ಅದು ಮಾಡ್ರಿ. ಎಲ್ಲ ಡೇದಾಗ ಆಗ್ತಾವ 6 ವಿಸರ್ಜನೆ ಆಯ್ತು ನೀವು ಆರಾಮ ಆಗ್ತದೆ, ಮನೆಗೆ ಹೋಗ್ರಿ. ನೀವು ಎಲ್ಲಿ ಹೋಗುತ್ತಂದ್ರೆ ಅಲ್ಲಿ ಹೋಗ್ರಿ. ಗಣಪತಿ ಹೋಗಿರ್ತಾನೆ, ಕಣ್ಣ ಮುಚ್ಚಿರ್ತಾನೆ, ಹೋಗ್ರ ಮಕ್ಕಳ ಎಲ್ಲ ಹೋಗಿ ಆರಾಮ ಹೋಗ್ರ, ನಾನು ಬಿಟ್ಟೇ ಸಾಕತ್ತ. ಅದಕ್ಕೆ ಅವ್ರ ಜಲ್ದಿ ಬಿಟ್ಟು, ಯಾಕಂದ್ರೆ ಮಧುಸ್ರ ಗಣಪತಿ ಹೋಗೋದು ಮತ್ತೆ 8 ದಿವಸ ಆಗ್ತೈತಲ್ಲ, 7 ದಿವಸ ಆಗ್ತೈತೆ. ಸೂರ್ಯೋದಯ ಮರುದಿವಸ ಏನಾಗ್ತೈತಲ್ಲ, ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದ ಪ್ರಕಾರ ಏನು ರಾತ್ರಿ 12 ನಮ್ದಲ್ಲ, ಮುಂಜಾನೆ ಮೊದಲನೇ ಸೂರ್ಯೋದಯದ ಟೈಮ್ ಇರ್ತದಲ್ಲ 4:32 ಪ್ರತಿ ಒಂದು ಇದಕ್ಕೆ ಅದೊಂದು ಚೇಂಜ್ ಆಗ್ತದೆ. ಆ ಸೂರ್ಯ ಏನು ಹುಟ್ಟಿದಾನೆ ಅವತ್ತಿನ ಹೊಸ ದಿನ ಅಂತೇಳಿ ನಮ್ಮ ಹಿಂದೂ ಪಂಚಾಂಗ ಹೇಳ್ತದೆ. ಅದಕ್ಕಿಂತ ಈಗ ಇದಕ್ಕಿಂತ ತಗೊಳ್ಳಿ ನೀವು 7 ಗಣಪತಿ ಹೋಗೋದ್ರೆ 8 ದಿವಸದ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡಿ ಈಗ ಈ ಪರ್ಮಿಷನ್ ಬಗ್ಗೆ ಯಾವುದೇ ತೊಂದರೆ ಇಲ್ಲಾರ್ದೇ ಯಾವ ರೀತಿ ಮೊದಲಿತ್ತು ಈ 4-5 ವರ್ಷ ಮೊದಲಂದ್ರೆ ಹಿಂದಿನಲ್ಲ, ಯಾವ ರೀತಿ ಈಗ 4-5 ವರ್ಷ ನಾವು ಮಾಡೀವಿ, ಅದಕ್ಕೆಲ್ಲ ಇಲಾಖೆದವರು ಸಹಕಾರ ಕೊಡ್ತಾರೆ. ಅದನ್ನು ತಗೊಂಡು ಈ ಸಲ ಪ್ರತಿಯೊಂದು ಗಣಪತಿಗೆ ನಮ್ಮ ವೈಯಕ್ತಿಕವಾಗಿ 5,001 ರೂಪಾಯಿ ನಾವು ಕೊಡ್ತೀವಿ. ಅದನ್ನ ಆಯಾ ಪ್ಯಾಟರ್ನಲ್ಲೇ ಕೊಡ್ತೀವಿ. ನೀವು ಯಾರೋ ಬರೋದು ಬೇಡ, ಪೆಂಡಾಲ್ ಬಳಿ ಬಂದು ನಂಬರ್ ಕೊಡ್ತಾರೆ. ಯಾಕಂದ್ರೆ ಇದೊಂದು ಮಜಾ ಅದ್ರೊಳಗೂ ಭಾಳ ಮಜಾ ಐತಿ. ಸುಮ್ಮನೆ ಪಟ್ಟಿ ಬುಕ್ಕ ಪ್ರಿಂಟ್ ಮಾಡ್ಕೊಂಡು ಕೊಡೋದ ಸಾಗ ಗಣಪತಿ ಇಲ್ಲ ಏನೂ ಇಲ್ಲ, 8 ಮಂದಿ ಕೂಡಿ ಜೈ ಶ್ರೀ ಗಜಾನನ ಮಂಡಳಿ ಅಲ್ಲಿತ್ತು ಜೈ ಮಂದಿರ 5,000 ರೂಪಾಯಿ ಹೊಯ್ಬಿಡುದು. ಮತ್ತು ಇದಕ್ಕಿಂತ ಕೆಲವು ಮಂದಿ ಭಾಳ ಚಾಲು ಅದಾರ. ಮೊದಲು MB ಪಾಟೀಲ್ ಬಳಿ ಹೋಗ್ತಾರೆ, ಹೋಗಿರ್ತಾರೋ ಬಿಟ್ಟಿರ್ತಾರೋ ಹೋಗ್ತಿಲ್ಲ. MB ಪಾಟೀಲ್ 51,000 ರೂಪಾಯಿ ಬರ್ತಿರ್ತಾರೆ. 2ನೇ ಬಸವಗೌಡ ಪಾಟೀಲ್ 75,000 ರೂಪಾಯಿ ಇರ್ತಾರೆ. ಕೊಟ್ಟಿರೋದೇ ಎಲ್ಲ ನಮ್ಮ ಇಬ್ಬರು ನೋಡಿ ತಿಂಡಿ ಮಾಡಿ ಮತ್ತೊಬ್ಬ 25,000 ಕೊಡ್ತಾರೆ. ಮತ್ತು ಅದಕ್ಕಿಂತ ಇನ್ನೂ ಕೆಲವೊಮ್ಮೆ ಭಾಳ ಎಕ್ಸ್ಪರ್ಟ್ ಅದ, ಅದನ್ನ ಪ್ರಿಂಟೆಡೇ ಮಾಡ್ಕೊಂಡು ಸರ್. ಕಾರ್ಬನ್ ಇಲ್ಲ ಏನೂ ಇಲ್ಲ, ಒರಿಜಿನಲ್ ಅದೇನು ರಿಸಿಪ್ಟ್ ಇರ್ತದಲ್ಲ 51,000 ರೂಪಾಯಿ ಇದ್ರಾಗ ಅದು ಪ್ರಿಂಟ್ ಆಗಿರ್ತದೆ ಸರ್. ನಾವು ಎಷ್ಟು ಕೊಟ್ಟಿತ್ತು ಏನು ಮತ್ತೆ ನಮಗೆ ಗೊತ್ತಿರಲಿಲ್ಲ. ಆದರೆ ಎಲ್ಲೆಲ್ಲಿ ಪರ್ಮನೆಂಟ್ ಗಣಪತಿದೇನು ಸೆಟ್ ಮಾಡ್ತಿಲ್ಲ. ಪ್ರತಿ ವರ್ಷ ನಾವು ಎಲ್ಲೆಲ್ಲಿ 2 ಲಕ್ಷ 5 ಲಕ್ಷ 3 ಲಕ್ಷ ಹೆಂಗೈತಿ ಆ ಕಟ್ಕೊ ಕೊಟ್ಟಿವಿ. ಕಟ್ಕೋಡಿ ಪರ್ಮನೆಂಟ್ ಸೆಟ್ಗಳಾಗ್ಯಾವ. ನಿಮ್ಮಲ್ಲಿ ಜಾಗ ಇತ್ತಂದ್ರೆ ನೀವು ಪರ್ಮನೆಂಟ್ ನಿಮ್ಮ ಓಣ್ಯಾಗನೆ ಎಲ್ಲಿ ದೇವಸ್ಥಾನ ಇರ್ತದೆ, ದೇವಸ್ಥಾನದಾಗ ಒಂದು ಪಾರ್ಟಿ ಮಾಡಿಕೊಂಡು ಅಲ್ಲೇ ಗಣಪತಿ ಇರುವಂಥ ವ್ಯವಸ್ಥೆ ಮಾಡ್ಕೊಡಿ. ಇಷ್ಟು ಹೇಳಿ ಎಲ್ಲರೂ ಇವತ್ತೇನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಿಮ್ಮ ಸಲಹೆ ಸೂಚನೆ ಹೇಳ್ತೀವಿ. ಹೊಸ ಎಲ್ಲ ಪದಾಧಿಕಾರಿಗಳಾದ ಅವರು ಎಲ್ಲರೂ ಕೂಡಿ ನಿಮ್ಮದು ಸರ್ಕಾರ ಎಲ್ಲರೂ ಇರಲಿ. ಒಂದು ಒಳ್ಳೆಯ ರೀತಿಯಿಂದ ಮಾದರಿಯಾದಂಥ ಗಣೇಶ ಚತುರ್ಥಿಯನ್ನು ವಿಜಯಪುರ ನಗರದಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ಕೇಳ್ಕೊಂಡು